ರಾಧೆ ಕೃಷ್ಣ ಫ್ರೆಂಡ್ಸ್, ನಿಮಗೊಂದು ಈಸಿ ರೈಸ್ ಬಾತ್ ರೆಸಿಪಿ ಹೇಳ್ಕೊಡ್ತೀನಿ, ಬನ್ನಿ ಮಾಡೋಣ. ಮೊದಲು ಕುಕ್ಕರ್ ಕಾಯಲಿಟ್ಟು ಅದಕ್ಕೆ 2 ಸ್ಪೂನ್ ಆಯಿಲ್ ಹಾಕಿ ಬಿಸಿ ಆಗಲಿ ಬಿಡಿ. ಆಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ತರಿಯಾಗಿ ಕುಟ್ಟಿಟ್ಕೊಂಡಿರೋದನ್ನ ಹಾಕಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಒಂದು ಫ್ರೈ ಮಾಡಿ, ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡಿ. ಆಮೇಲೆ ಅರಿಶಿನ, ಉಪ್ಪು, ನೆನೆಸಿಟ್ಕೊಂಡಿರೋ ಅಕ್ಕಿ ಮತ್ತು ಸ್ವಲ್ಪ ಹಾಫ್ ಆನ್ ಅವರ್ ನೆನೆಸಿಟ್ಕೊಂಡಿರೋ ಅಕ್ಕಿ ಮತ್ತು ಬೇಳೆ ಹಾಕಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ ಒಂದು ಮಿಕ್ಸ್ ಕೊಡಿ. 1-2 ನಿಮಿಷ ಫ್ರೈ ಮಾಡಿ ಆಯಿಲಲ್ಲೇ. ಆಮೇಲೆ ತರಿಯಾಗಿ ಕುಟ್ಕೊಂಡಿರೋ ಚಕ್ಕೆ, ಲವಂಗ, ಮೆಣಸು ಎಲ್ಲ ಪೌಡರ್ನ ಹಾಕಿ ಒಂದು ಮಿಕ್ಸ್ ಕೊಡಿ. ಆಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ, 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನಾನು. ಆಮೇಲೆ ಬಿಸಿ ಮಾಡ್ಕೊಂಡಿರೋ ನೀರು ಹಾಕಿ ಒಂದು ಉಕ್ಕೊ ಬರೋವರೆಗೂ ಕುದಿಸಿ, ಆಮೇಲೆ ಮುಚ್ಚಳ ಮುಚ್ಚಿ 2 ವಿಸಿಲು ತೆಗೆಸ್ಕೊಳ್ಳಿ. ಆಮೇಲೆ ಹೋದ್ಮೇಲೆ ಮುಚ್ಚಳ ತೆಗೆದು ಬಿಸಿ ಬಿಸಿ ಆದ ರೈಸ್ ಬಾತ್ನ ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ ನೋಡಿ. ರಾಧೆ ಕೃಷ್ಣ.